ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ನಮ್ಮನ್ನೊಬ್ರು ಅಷ್ಟು ಗೌರವ ತೋರಿಸಿದ್ದಾರೆ. ಎಸ್, ನೋಡುದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಮಾತಿನ ಏಟಿಗೆ ಕಣ್ಣೀರಾದ್ರ ಅಶ್ವಿನಿ ಗೌಡ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಆಗಿ ನೀವು ನಿನ್ನೆಯಿಂದ ಅಬ್ಸರ್ವ್ ಮಾಡ್ಬೋದು, ಕಳೆದ 2 ವಾರಗಳಿಂದ ಕಿಚ್ಚನ ಪಂಚಾಯತಿಲು ನೀವು ಅಬ್ಸರ್ವ್ ಮಾಡಿರ್ತೀರ. ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇರೋದು ತಪ್ಪು ಅನ್ನೋ ರೀತಿ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಸರ್ ಇರ್ಬೋದು, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿರ್ಬೋದು, ಅಂದ್ರೆ ಸ್ಪರ್ಧಿಗಳು ನಾನು ಹೇಳ್ತಿರೋದು, ಇಲ್ಲಿ ಹೊರಗಡೆ ಅಲ್ಲ, ಮನೆ ಒಳಗಡೆ ವಿಚಾರಗಳು. ಇಲ್ಲಿ ಗಿಲ್ಲಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳಿಗೆ ಇಲ್ಲಿ ಅನ್ನಿಸ್ತದೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೋರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ವಾರ ಇಲ್ಲಿ ಅಶ್ವಿನಿ ಗೌಡರಿಗೆ ಉತ್ತಮ ಕೂಡ ಇಲ್ಲಿ ಸಿಕ್ಕಿದೆ. ಬೆಳಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ಗಿಲ್ಲಿಯವರು ಕಾಲ್ ಮೇಲೆ ಕಾಲ್ ಹಾಕೊಂಡ್ಬಿಟ್ಟು ಇಲ್ಲಿ ಕುತ್ಕೊಂಡಿರ್ತಾರೆ. ಅವಾಗ ಅಶ್ವಿನಿ ಗೌಡವ್ರು ಬಂದ್ಬಿಟ್ಟು ಇಲ್ಲಿ ಅದೇ ಅವರು ಬೇಕಂತ ಅಂದ್ಬಿಟ್ಟು ಜಾಸ್ತಿ ಮೈಕ್ ಎಲ್ಲ ಯೂಸ್ ಮಾಡಲ್ಲ, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರಲ್ಲ, ಅದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ಗಿಲ್ಲಿ ನಟ ಅವ್ರದ್ದೇ ತಪ್ಪು ಅನ್ನೋ ರೀತಿ ಇಲ್ಲಿ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇವತ್ತೇ ಬೆಳಿಗ್ಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇವತ್ತೇ ಬೆಳಿಗ್ಗೆನೂ ಕೂಡ ಇಲ್ಲಿ ಗಿಲ್ಲಿ ಅವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಪ್ರೋಮೋಗಳನ್ನ ಬಿಡ್ತಾ ಇದ್ದಾರೆ. ಇದು ಬೇಕು ಅಂತಾನೆ ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಯಾಕಂದ್ರೆ ಒಂದ್ಸತಿ ಓಕೆ, 2 ಸತಿ ಓಕೆ, ಕಳೆದ 2 ವಾರಗಳಿಂದ ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇರೋದು ತಪ್ಪು ಅನ್ನೋ ರೀತಿ ಇಲ್ಲಿ ಪ್ರೋಮೋ ಆಗ್ಬೋದು, ಎಪಿಸೋಡ್ ನೋಡಿದಾಗ ಗೊತ್ತಿರುತ್ತೆ. ಬಟ್ ಇಲ್ಲಿ ಗಿಲ್ಲಿ ನಟವರು ಎಷ್ಟೊಂದು ಕ್ವಾಟ್ಲೆ ತೀಟ್ಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡವ್ರ ವಿರುದ್ಧನೇ ಇಲ್ಲಿ ನಿಂತಿದ್ದಾರೆ ಗಿಲ್ಲಿ ಅವರು ಅನ್ನೋ ರೀತಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ಪ್ರೋಮೋ ನೋಡಿ ನನಗೆ ಅನಿಸಿದ್ದು ಇಲ್ಲಿ ಅದೇ, ಬೆಳಿಗ್ಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಇಬ್ರು ಕೂಡ ಉಸ್ತುವಾರಿಗಳು ಆಗಿದ್ದಾರೆ. ಇಲ್ಲಿ ರೆಡ್ ಟೀಮು, ಬ್ಲೂ ಟೀಮು ಇಬ್ರು ಕೂಡ ಅಪೋಸಿಟ್ ಟೀಮಲ್ಲಿ ಇದ್ದಾರೆ. ಅಶ್ವಿನಿ ಗೌಡ ಅವರು ಮಾತಾಡ್ತಿರೋದೇನು ಕಡಿಮೆ ಇದೆಯಾ? ಇಲ್ಲಿ ಮಾತಾಡಿದ್ರೆ ಸಾಕು ತೇಜೋವಧೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ತೇಜೋವಧೆ ಮಾಡ್ತಾ ಇದ್ದಾರೆ ಇಲ್ಲಿ ಗಿಲ್ಲಿ ನಟ ಅವರು? ಅಶ್ವಿನಿ ಗೌಡ ಅವರೇ, ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಶ್ವಿನಿ ಗೌಡ ಅವರೇ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತೇಜೋವಧೆ ಮಾಡ್ತಾ ಇದ್ದಾರೆ. ಏನೇ ಬಾರೆ ಅಂತ ಮಾತಾಡೋದಿರ್ಬೋದು, ಅಥವಾ ಏಕವಚನ ತುಂಬಾ ಮಾತಾಡ್ತಾ ಇದ್ದಾರೆ, ಮತ್ತೆ ತೇಜೋವಧೆನೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅಶ್ವಿನಿ ಗೌಡವ್ರ ವಿರುದ್ಧ ಇಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಅನಿಸ್ಬಿಟ್ಟಿದೆ. ಇಲ್ಲಿ ಗಿಲ್ಲಿ ಒಬ್ಬನ ನನ್ನ ಕಡೆ ಇಲ್ಲಿ ಎಳ್ಕೊಂಡ್ಬಿಟ್ರೆ ನಾನೇ ಬಿಗ್ ಬಾಸ್ಗೆ ಬಾಸ್ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅವರು. ಪ್ರೋಮೋದಲ್ಲೂ ಇರೋ ಪ್ರಕಾರ ನೋಡಕ್ ಹೋದ್ರೆ ಅವ್ನ್ ಯಾರು ಮಾತಾಡಕ್ಕೆ ಅಂತ ಇಲ್ಲಿ ಕೇಳ್ತಾ ಇದಾರೆ. ನೋಡಿ, ಇಲ್ಲೂ ಕೂಡ ಏಕವಚನ ಯೂಸ್ ಮಾಡ್ತಾ ಇದಾರೆ ಅಲ್ವಾ. ಇಲ್ಲಿ ಅವ್ರಿಗೇನಾದ್ರೂ ಆದ್ರೆ ಮಾತ್ರ, ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರ ಅವ್ರಿಗೆ ಅದು ಮನ್ಸಿಗೆ ನೋವಾಗುತ್ತೆ. ಬೇರೆಯವ್ರಿಗೆ ಮನ್ಸಿರಲ್ಲ, ಅಂದ್ರೆ ಗಂಡ್ ಮಕ್ಳಿಗೆ ಮನ್ಸಿರಲ್ಲ. ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ಕಣ್ಣೀರಲ್ಲ. ಹೆಣ್ಮಕ್ಳಿಗೆ ಮಾತ್ರ ಕಣ್ಣಲ್ಲಿ ನೀರು ಬಂದ್ರೆ ಅವರು ಸೀರಿಯಸ್ ಆಗಿ ಅಳ್ತಾ ಇದಾರೆ ಅಂತ ಅಂದ್ಬಿಟ್ಟು. ಗಂಡ್ ಮಕ್ಳು ಕಣ್ಣಲ್ಲಿ ನೀರು ಹಾಕಲ್ಲ ಅಂತ ತಕ್ಷಣನೇ ಇಲ್ಲಿ ಅವ್ರ ಹೃದಯ ಎಲ್ಲ ಕಲ್ಲು, ಅವ್ರು ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಆ ರೀತಿ ಇಲ್ಲಿ ಇಲ್ಲ. ಒಬ್ಬ ಕಾಮಿಡಿಯನ್ನು ಏನ್ ಮಾಡಿದ್ರು ಓಕೆನಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂದ್ರೆ ಒಬ್ಬ ಹೋರಾಟಗಾರ್ತಿ ಆಗ್ಬಿಟ್ಟು ಇವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ಅದು ಸರಿನಾ, ಅದು ಓಕೆ ಅಂತ ಹೇಳ್ಬಿಡ್ಬೇಕಾ? ಹೌದು, ಕನ್ನಡ ಪರ ಹೋರಾಟಗಾರ್ತಿ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅದರಿಂದಾನೇ ಹೆಸರಿದೆ. ಫಿಲಮ್ ಅಲ್ಲೂ ಕೂಡ ನಟನೆಗಳನ್ನ ಮಾಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಮೇಲೆ ಹೋಗ್ಬಿಟ್ಟು ನಾನು ಎಲ್ಲದಕ್ಕೂ ಹೋರಾಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಕ್ಕಾಗತ್ತಾ? ಇವ್ರು ಯಾವುದೇ ಒಂದು ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇಲ್ಲ. ಬೇರೆಯವ್ರ ವಿರುದ್ಧ ಮಾತಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅಂದ್ರೆ ಬೇರೆಯವ್ರನ್ನ ಕೆಳಮಟ್ಟ ಮಾಡ್ಬಿಟ್ಟು ನೋಡ್ತಾರಲ್ಲ, ಇಲ್ಲಿ ಎಲ್ಲರೂ ಕೂಡ ಕೆಳಗಡೆ ಹಾಕಿ ತುಳಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಅದಾಗಿದ ತಕ್ಷಣ ಇಲ್ಲಿ ಹೇಳೋದು, ಒಬ್ಬರನ್ನ ತೇಜೋವಧೆ ಮಾಡೋದು ಎಷ್ಟು ಸರಿ ಅಂತ ಇಲ್ಲಿ ಕೇಳ್ತಿದ್ರೆ, ಈ ಪ್ರಶ್ನೆನ ಇಲ್ಲಿ ಅಶ್ವಿನಿ ಗೌಡ ಅವರೇ ಅವ್ರನ್ನ ಕೇಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಿನ್ನೆ ಎಷ್ಟು ಓವರ್ ಆಗಿ ಆಡಿದ್ರು ಅಂತಂದ್ರೆ, ಗಿಲ್ಲಿಯವರು ಕಾಲ್ ಮೇಲೆ ಇಲ್ಲಿ ಕಾಲ್ ಹಾಕೊಂಡಿದ್ರು. ಸಿಕ್ಕಾಪಟ್ಟೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಶ್ವಿನಿ ಗೌಡ ಅವರು ಕೂಡ ಕಾಲ್ ಮೇಲೆ ಇಲ್ಲಿ ಕಾಲ್ ಹಾಕೊಂಡು ಕೂತಿದ್ರು ತಾನೆ. ಅವ್ರು ಮಾಡಿದ್ರೆ ತಪ್ಪಿಲ್ಲ, ಇಲ್ಲಿ ಗಿಲ್ಲಿ ನಟ ಅವ್ರು ಮಾಡಿದ್ರೆ ಮಾತ್ರ ಇಲ್ಲಿ ತಪ್ಪು. ಈಗ ಅವರು ದೊಡ್ಡವರಿದ್ದಾರೆ ಏಜ್ ಅಲ್ಲಿ, ಓಕೆ ಗೌರವ ಕೊಡೋಣ, ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಆದ್ರೆ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಅವ್ರದೇ ಆದ ಒಂದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ ತಾನೆ. ಇಲ್ಲಿ ಅವರು ಕಾಲ್ ಹಾಕೊಂಡು ಕುತ್ಕೊಂಡಿದ ತಕ್ಷಣ ಇದೆಲ್ಲ ನನ್ನ ಹತ್ರ ಬೇಕಾಗಿಲ್ಲ, ನಿನ್ನ ಒಂದು ದುರಹಂಕಾರ ಏನಿದೆ, ನಿನ್ನ ಒಂದು ವ್ಯಕ್ತಿತ್ವ ಏನಿದೆ ಅಂತ ಇಲ್ಲಿ ತೋರಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟೆಲ್ಲ ಓವರ್ ಆಡಿದ್ರು. ಆ ನಂತರ ಎಲ್ಲರೂ ಕೂಡ ಇಲ್ಲಿ ಮನೆಯವ್ರು ಬಂದ್ಬಿಟ್ಟು ಆ ಥರ ಮಾಡಬೇಡ ಗಿಲ್ಲಿ, ಈ ಥರ ಮಾಡಬೇಡ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟು ಹೋದ್ರು. ಅವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ಏನು, ನಾನು ಯಾರ ಮುಂದೆನೂ ಕೂಡ ತಲೆ ತಗ್ಸಲ್ಲ ಅಂತ ಇಲ್ಲಿ ಹೇಳಿದ್ರಲ್ವಾ. ಬರ್ಬೇಕಿತ್ತು, ಸಾರಿ ಕೇಳಬೇಕಿತ್ತು, ಹೋಗ್ಬೇಕಿತ್ತು. ಆದ್ರೆ ಕಾಲ್ ತೆಗೆದಣೆ ನಾನು ಸಾರಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸಾರಿ ಆಮೇಲೆ ಕೇಳಿದ್ರು. ಅವರು ಕಾಲ್ ಮೇಲೆ ಕಾಲ್ ಹಾಕಿದಾಗ ಇಲ್ಲಿ ಕೇಳಲಿಲ್ಲ, ಕಾಲ್ ಮೇಲೆ ಕಾಲ್ ತೆಗೆದಾದ್ಮೇಲೆ ಬಂದು ಕೇಳಿದ್ರು. ಬಟ್ ಅವ್ರು ಕ್ಲೀನ್ ಮಾಡಕ್ ಬಂದಾಗ ಇಲ್ಲಿ ಜಾನ್ವಿಯವರು ಅಲ್ಲೇ ಇದ್ರು, ಮತ್ತೆ ಇಲ್ಲಿ ಅಶ್ವಿನಿ ಗೌಡರು ಕೂಡ ಕಾಲ್ ಮೇಲೆ ಕಾಲ್ ಹಾಕೊಂಡೇ ಕುತ್ಕೊಂಡಿದ್ರು. ಇಲ್ಲಿ ಅವ್ರು ಮಾಡಿದ್ರೆ ಯಾವುದೇ ಒಂದು ತಪ್ಪು ಅಂತ ಅಂದ್ಬಿಟ್ಟು ಅವ್ರಿಗೆ ಅನಿಸ್ತಲ್ಲ. ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ತಪ್ಪು, ಅವ್ರು ಸೀರಿಯಸ್ ಆಗಿದ್ರು ಕೂಡ ತಪ್ಪು, ಕಾಮಿಡಿ ಮಾಡಿದ್ರು ಕೂಡ ಇಲ್ಲಿ ತಪ್ಪು. ಪ್ರತಿ ಒಂದು ಲೈವ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಗಿಲ್ಲಿ ನಟ ಅವರು ಸೀರಿಯಸ್ ಆಗಿ ಆಡ್ತಿರೋದು ಗೊತ್ತಾಗ್ತಿದೆ. ಆದ್ರೆ ಕಿಚ್ಚನ ಪಂಚಾಯಿತಿಲಿ ಇಲ್ಲಿ ಬೈದಿದ್ರಲ್ಲ, ಅದ್ರ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡವ್ರು ಜಾಸ್ತಿ ಹೇಳ್ತಿದ್ದಾರೆ. ಇಲ್ಲಿ ಸುದೀಪ್ ಸರೇ ಮೊನ್ನೆ ಹೇಳಿಲ್ವಾ, ಇಲ್ಲಿ ಮೊನ್ನೆ ಹೇಳಿಲ್ವಾ ಗಿಲ್ಲಿ
ಗಿಲ್ಲಿಗೆ ಸ್ವಲ್ಪ ಕಾಮಿಡಿ ಓಕೆ ಬಟ್ ಅವ್ನು ಮಾಡ್ತಿರೋದು ಅತಿ ಇದೆ ಅಂತ ಅಂದ್ಬಿಟ್ಟು ಬೈಲಿಲ್ವಾ ಅಂತ ಇಲ್ಲಿ ಪದೇ ಪದೇ ಆ ಒಂದು ವರ್ಡ್ನ ಎತ್ಕೊಂಡು ಇಲ್ಲಿ ಹೇಳ್ತಿದ್ದಾರೆ. ಎಂಥವ್ರಿಗೆ ಆದ್ರೂ ಕೂಡ ಇಲ್ಲಿ ಹರ್ಟ್ ಆಗೇ ಆಗುತ್ತೆ. ಇಲ್ಲಿ ಗಿಲ್ಲಿಯವರು ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಆಟ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ. ಆದ್ರಿಂದ ಅಶ್ವಿನಿ ಗೌಡ ಅವ್ರಿಗೆ ತಡ್ಕೊಳಕ್ ಆಗ್ತಲ್ಲ ಅಷ್ಟೇ. ಇನ್ನು ಅಶ್ವಿನಿ ಗೌಡ ಅವರು ಇಲ್ಲಿ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ರೆ, ಇಲ್ಲಿ ಜಾನ್ವಿ ಅವ್ರು ಬಂದು ಸಮಾಧಾನ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವ್ರು ಅಂತ ನಿಮ್ಗೆ ಗೊತ್ತು ಬಿಡಿ, ಕಳೆದ ವಾರದಿಂದ ಇಲ್ಲಿ ನಾನು ಎಲ್ಲಿದ್ರೆ ಸೇಫ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಇಲ್ಲಿ ಅವ್ರ ಪ್ರಕಾರ ಅವ್ರು ಸೇಫ್ ಆಗಿರ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆ ಇದ್ರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಜಾನ್ವಿ ಅವ್ರ ಜೊತೆ ಯಾರ್ಯಾರು ಇದಾರೋ ಅವರೆಲ್ಲರೂ ಕೂಡ ಗಂಟು ಮುಟ್ಟೆ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಚಂದ್ರಪ್ರಭು ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಕಾಕೂರು ಸುದ್ದಿ ಅವ್ರು ಇರ್ಬೋದು, ಎಕ್ಸಾಂಪಲ್ ನಾನು ಹೇಳ್ತಿರೋದು, ಅವರೆಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಈಗ ಧ್ರುವಂತ್ ಅವ್ರು ಆ ಸಾಲಲ್ಲಿ ಇದ್ದಾರೆ. ಇದ್ರ ಜೊತೆ ಇಲ್ಲಿ ಧನುಷ್ ಅವ್ರು ಕೂಡ ಆ್ಯಡ್ ಆಗಿದ್ದಾರೆ. ಇಲ್ಲಿ ಅವ್ರು ಹೇಳಿದ ಒಂದು ವರ್ಡ್ ನನಗೆ ಪರ್ಸನಲಿ ತುಂಬಾನೇ ಬೇಜಾರಾಯಿತು. ಯಾಕಂತಂದ್ರೆ ವ್ಯಾಲ್ಯೂ ಇರೋರಿಗೆ ಕಣ್ಣೀರ್ ಹಾಕಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿ ನಟವ್ರಿಗೆ ವ್ಯಾಲ್ಯೂ ಇಲ್ವಾ? ಧನುಷ್ ಅವ್ರಿಗೆ ಎಷ್ಟು ವ್ಯಾಲ್ಯೂ ಇದೆ? ಈ ರೀತಿಯಾಗಿ ಕೇಳಿದ್ರೆ ಅವ್ರಿಗೆ ಎಷ್ಟು ಉರಿಯಲ್ಲ. ಹಿಂದೆ ಒಂದು ಮುಂದೆ ಒಂದು. ಧನುಷ್ ಅವ್ರು ಮಾಡ್ತಿರೋದು ತುಂಬಾನೇ ತಪ್ಪು. ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಧನುಷ್ ಅವರೇ, ಆದ್ರೆ ಈ ರೀತಿಯಾಗಿ ಮಾತಾಡೋದು ಇದೆಯಲ್ಲ, ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಈ ಒಂದು ಡೈಲಾಗ್ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ರು ವ್ಯಕ್ತಿಗಳು ಹೇಳಿದ್ರೆ ಮಾತ್ರನೇ ಅದು ಚೆನ್ನಾಗಿರುತ್ತೆ. ಇಲ್ಲಿ ಧನುಷ್ ಹೇಳಿದೇನಪ್ಪ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರು ಅಳ್ತದ್ದು ನೋಡಕ್ ಆಗದೆ ವ್ಯಾಲ್ಯೂ ಇರೋರಿಗೆ ಕಣ್ಣೀರ್ ಹಾಕಿ ಅಂತೆ. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅಶ್ವಿನಿ ಗೌಡರು ಏನೂ ಕೂಡ ಮಾತಾಡೇ ಇಲ್ವಾ? ಕಾವ್ಯ ಅವ್ರಿಗೆ ಎಷ್ಟು ಮಾತಾಡಿದ್ದಾರೆ, ಅವರು ರಕ್ಷಿತ್ ಅವ್ರಿಗೆ ಎಷ್ಟು ಮಾತಾಡಿದ್ದಾರೆ. ಇಲ್ಲಿ ಹೋಗ್ಬಿಟ್ಟು ಸಮಾಧಾನ ಮಾಡಕ್ಕೆ ಏನೊಂದು ಮಾತಾಡಬೇಕು ಆ ಒಂದು ಮಾತಾಡೋದ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಇದು ತುಂಬಾನೇ ಅತಿರೇಕ ಅಂತ ಇಲ್ಲಿ ಅನಿಸ್ತದೆ. ಧನುಷ್ ಅವ್ರು ಮಾತಾಡಿದ್ದು ನಿಜವಾಗ್ಲೂ ಕೂಡ ಇಲ್ಲಿ ತಪ್ಪಿದೆ. ಇದನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳ್ಬಿಟ್ಟು ಸಾರಿ ಕೇಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ವ್ಯಾಲ್ಯೂ ಇರೋರಿಗೆ ಅಂತಂದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ವ್ಯಾಲ್ಯೂನೇ ಇಲ್ಲ ಅಂದಂಗೆ ಆಗ್ತದೆ. ಡೈರೆಕ್ಟ್ ಆಗಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಇದು ಹೇಳ್ತಿರೋದು. ಬಟ್ ಎಪಿಸೋಡ್ ನೋಡೋಣ ಇನ್ನು ಏನೇನು ಹೇಳಿದ್ದಾರೆ, ಯಾವ್ಯಾವ ವರ್ಡ್ಗೆ ಯಾವ್ಯಾವ ವರ್ಡ್ ಇಲ್ಲಿ ಜೋಡಣೆ ಆಗಿದೆ ಅಂತ ಇಲ್ಲಿ ನೋಡಬೇಕಿದೆ. ಮೇನ್ ಆಗಿ ಇಲ್ಲಿ ಧನುಷ್ ಅವರು ಈ ವರ್ಡ್ ಅಂತೂ ಇಲ್ಲಿ ಹೇಳಿದ್ರು, ವ್ಯಾಲ್ಯೂ ಇರೋರಿಗೆ ಕಣ್ಣೀರ್ ಹಾಕಿ ಅಂತ ಹೇಳ್ಬಿಟ್ಟು. ವೀಕ್ಷಕರ ನಿಮಗೇನು ಅನ್ಸುತ್ತೆ? ಜೆನ್ಯೂನ್ ಆಗಿ ಹೇಳಬೇಕು. ಯಾಕಂತಂದ್ರೆ ಇಲ್ಲಿ ಯಾರ ಪರ ಯಾರ ವಿರೋಧನೂ ಬೇಡ. ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ. ಗಿಲ್ಲಿಯವ್ರು ಮಾತಾಡಿದ್ರು ಕೂಡ ತಪ್ಪೇ, ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡಿದ್ರು ಕೂಡ ಇಲ್ಲಿ ತಪ್ಪೇ. ಆದ್ರೆ ಮೇನ್ ಆಗಿ ಇಲ್ಲಿ ಇನ್ನೊಬ್ಬರನ್ನ ಇರಿಟೇಷನ್ ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು. ಅತಿರೇಕ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ. ಇಲ್ಲಿ ಅಶ್ವಿನಿ ಗೌಡ ಅವರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ರೌಡಿಸಮ್ ಮಾಡ್ತಾ ಇದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಇವಾಗ. ಅವರು ತುಂಬಾನೇ ದೊಡ್ಡವರಿದ್ದಾರೆ ಗಿಲ್ಲಿಯವ್ರಿಗಿಂತ. ಆದ್ರೆ ಇಲ್ಲಿ ಯಾವ ರೀತಿ ಮಾತಾಡ್ತಾರೆ, ಏನೋ ಬಾರೋ ಹೋಗಲ್ಲೇ ನನ್ನ ಹತ್ರ ಇವೆಲ್ಲ ಇಕ್ಕೋಬೇಡ ಕಣೋ ಅಂತ ಯಾರಾದ್ರೂ ಈ ರೀತಿ ಮಾತಾಡ್ತಾರ? ಬೇಡ ಗಿಲ್ಲಿ, ಈ ರೀತಿ ಮಾಡಬೇಡಪ್ಪ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಅವರು ಮರ್ಯಾದೆ ಕೊಟ್ಟರೆ ಇಲ್ಲಿ ಗಿಲ್ಲಿಯವರು ಕೊಡ್ತಾರೆ. ಬಟ್ ಗಿಲ್ಲಿಯವರು ಏನು ತುಂಬ ಇಲ್ಲಿ ಓವರ್ ಆಗಿ ನಿಜವಾಗ್ಲೂ ಇಲ್ಲಿ ಮಾತಾಡಲಿಲ್ಲ. ಯಾಕಮ್ಮ ಇಲ್ಲಿ ಗಂಟ್ಲು ಹರ್ಕೊಂತೀಯ, ಸುಮ್ಮನೆ BP ಬರುತ್ತೆ ಅಂತ ಇಲ್ಲಿ ಹೇಳಿದ್ರು. ಇದು ಇವ್ರಿಗೆ ಒಂದು ದೊಡ್ಡದಾಗಿ ಒಂದು ಅದೇ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ಇಲ್ಲಿ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಿದ್ರೆ. ಕಳೆದ ವಾರ ಅಬ್ಸರ್ವ್ ಮಾಡ್ಬೋದು, ಯಾರತ್ತನೂ ಮಾತಾಡದೆ ಇಲ್ಲಿ ಉತ್ತಮ ಸಿಕ್ಕಿದೆ. ಇವಾಗ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರೆ ಮನೆಯವರು ಎಲ್ಲರೂ ಕೂಡ ಇವ್ರು ಬುಟ್ಟಿಗೆ ಹಾಕೊಳ್ಬೋದು ಅಂತ. ಯಾಕಂದ್ರೆ ಕಣ್ಣೀರಿಗೆ ಕರಗದೆ ಇರೋ ವ್ಯಕ್ತಿ ಯಾರೂ ಕೂಡ ಇಲ್ಲಿ ಇಲ್ಲ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಈ ಒಂದು ಪ್ಲೇ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಾ ಇರ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಪ್ರತಿ ವಾರನೂ ಒಂದೇ ತರ ಇಲ್ಲಿ ಮಾಡಿದ್ರೆ ಸಿಕ್ಕಾಕೊಂತಾರೆ. ಅದಕ್ಕೋಸ್ಕರನೇ ಇಲ್ಲಿ ವಾರ ಏನಾದ್ರೂ ಒಂದು ವೆರೈಟಿ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲೇ ಮಾಡ್ತಾ ಇದ್ದಾರೆ. ಕಳೆದ ವಾರ ಇಲ್ಲಿ ಏನು ಕೂಡ ಯಾರ ಹತ್ರನೂ ಮಾತಾಡ್ಲಿಲ್ಲ, ಜಗಳ ಅಂತ ಬರ್ಲಿ ಏನೇ ಬರ್ಲಿ ಹೋಗ್ಲಿಲ್ಲ. ಆದ್ರೆ ಈ ವಾರ ಒಂದು ಸಿಂಪತಿ ಕಾರ್ಡ್ನ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ ಅಷ್ಟೇ. ಮಧ್ಯದಲ್ಲಿ ಇಲ್ಲಿ ಗಿಲ್ಲಿಯವರು ಮಾತಾಡಿದ್ದು ಕೂಡ ಇಲ್ಲಿ ಪ್ಲೇ ಮಾಡಿದ್ದಾರೆ. ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನಿಮಗೆ ಅಂತ ಇಲ್ಲಿ ಹೇಳಿದ್ರೆ, ಅಲ್ಲೂ ಕೂಡ ನೋಡಿ ಇಲ್ಲಿ ನಾಲ್ಗೇನೇನು ಹರಿಬಿಟ್ಟಿಲ್ಲ. ಗಿಲ್ಲಿಯವರು ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ದಾರೆ. ಯಾಕಂತಂದ್ರೆ ಇವರು ಕೂಡ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದಾರಲ್ವಾ, ಯಾರು ಸುಮ್ಮನೆ ಇರ್ತಾರೆ? ಎಲ್ಲರೂ ಕೂಡ ಉಪ್ಪು ಖಾರ ತಿಂದೇ ತಿಂತಾರೆ. ಬಿಗ್ ಬಾಸ್ ಮೇಲೆ ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಗೆಲ್ಬೇಕು ಅಂತಾನೆ ಇಲ್ಲಿ ಬಂದಿದ್ದಾರೆ. ಯಾರಾದ್ರೂ ಯಾರನ್ನ ಹತ್ರ ಬಯಸ್ಕೋಬೇಕು ಅಂತ ಇಲ್ಲಿ ಬಂದಿರ್ತಾರ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಇಷ್ಟು ದಿವಸ ಗಿಲ್ಲಿಯವರು ಏನ್ ಮಾಡಿದ್ರು ಎಲ್ಲ ಕೂಡ ತಮಾಷೆಗೆ ತಗೊಂತಿದ್ರು. ಅದಕ್ಕೆ ಇಲ್ಲಿ ತುಂಬಾ ಅತಿರೇಕವಾಗಿ ಕೆಲವೊಬ್ಬರು ಸ್ಪರ್ಧಿಗಳು ಅವ್ರ ಹತ್ರ ನಡ್ಕೊಂತಿದ್ದು. ಈಗ ಅವ್ರ ಹತ್ರ ಯಾವೊಂದು ಆಟನೂ ನಡೀತಲ್ಲ ಗಿಲ್ಲಿಯವ್ರ ಹತ್ರ. ಅದಕ್ಕೆ ಈ ಒಂದು ಕಾರ್ಡ್ನ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜಗಳ ಆಡಿದ್ರು, ಅದಕ್ಕೂ ಕೂಡ ಗಿಲ್ಲಿಯವರು ಬಗ್ಲಿಲ್ಲ. ಕಾಮಿಡಿ ಮಾಡಿದ್ರು, ಅದಕ್ಕೂ ಕೂಡ ಇಲ್ಲಿ ಗಿಲ್ಲಿಯವರು ಬಗ್ಲಿಲ್ಲ. ಈಗ ಈ ತರ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಬಿಟ್ಟು ಎಲ್ಲಾರನ್ನೂ ಕೂಡ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ಅನ್ಕೊಂಡಿದ್ದಾರೆ. ಇದು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಬಟ್ ಕೆಲವೊಬ್ರು ಬಿದ್ದೋಗ್ಬಿಟ್ಟಿದ್ದಾರೆ ಬಿಡಿ. ಇಲ್ಲಿ ಸ್ಪಂದನ ಅವರು ಕೂಡ ಇತ್ತೀಚೆಗೆ ಜಾಸ್ತಿ ಅವ್ರ ಹತ್ರನೇ ಅಂದ್ರೆ ಆ ಒಂದು ಗ್ರೂಪ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಧ್ರುವಂತ್ ಅವರು ಅಂತ ಆ ಗ್ರೂಪ್ ಬಿದ್ದೇ ಹೋಗಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಬೇಕಂತ ಅಂದ್ಬಿಟ್ಟು ಇಲ್ಲಿ ಬೇಡದೇ ಇರೋ ಮ್ಯಾಟ್ರ್ಗಳನ್ನ ಇಲ್ಲಿ ಮಾತಾಡಿದ್ರು. ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದೆ. ಇಲ್ಲಿ ಬೋರ್ಡ್ಗೆ ಚಾಕು ಚುಚ್ಚೋದಲ್ಲ, ಇಲ್ಲಿ ರಕ್ಷಿತಗೆ ತಲೆಗೆ ಚಾಕು ಚುಚ್ಚಿದ್ರು ಕೂಡ ಅವಳಿಗೆ ಬೇರೆ ಗತಿ ಇಲ್ಲ, ಆಪ್ಷನ್ ಇಲ್ಲ. ಅವಳ ಹತ್ರ ಏನು ಕೂಡ ಕಂಟೆಂಟ್ ಇಲ್ಲ, ಬೇರೆ ಅಡಿಗೆ ಮಾಡ್ತಾಳೆ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಯಾರ್ಯಾರು ಈ ಒಂದು ಮಾತನ್ನ ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಅವಾಗ ಇಲ್ಲಿ ಜಾನ್ವಿ ಅವರು ಹೌದು ಅಂದ್ರು, ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅದನ್ನ ಹೌದು ಅಂದ್ರು. ಏನ್ ಕಂಟೆಂಟ್ ಇದೆ ಅವಳದು, ಏನು ಕಂಟೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಯಾರು ಏನತ್ರ ಆದ್ರೂ ಕಂಟೆಂಟ್ ಇರ್ಲಪ್ಪ, ನಿಮ್ ಕಂಟೆಂಟ್ ಏನಿದೆ
ಏನಿದೆ ಅದನ್ನ ಹುಡುಕ್ರಿ. ಬೇರೆಯವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಆಟ ನೀವು ಯಾವಾಗ ಆಡ್ತೀರಾ? ಇಲ್ಲಿ ಧ್ರುವಂತವ್ರು ಮಾಡ್ತಿರೋದೇನು ಅಂತಂದ್ರೆ ಅವ್ರ ಕೈಲಿ ಏನು ಕೂಡ ಕಿಸಿಯಕ್ ಆಗ್ತಲ್ಲ. ಇಲ್ಲಿ ಬೇಕು ಬೇಕು ಅಂತಾನೆ ರಕ್ಷಿತ್ ಅವ್ರ ಮೇಲೆ ಇಲ್ಲಿ ಬ್ಲೇಮ್ ಮಾಡ್ತಿದ್ದಾರೆ. ಇಲ್ಲಿ ಅಂದ್ರೆ ಬೋರ್ಡ್ಗೆ ಒಂದು ಚಾಕು ಚುಚ್ಚೋದಿತ್ತಲ್ಲ, ತಲೆಗೆ ಡೈರೆಕ್ಟ್ ಆಗಿ ಚುಚ್ಚಿದ್ರು ಕೂಡ ರಕ್ಷಿತಾ ಅವ್ರ ಹತ್ರನೇ ಹೋಗಿ ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರ ತಲೆಗಾದ್ರೂ ಚಾಕು ಚುಚ್ಕೊಳ್ಳಿ, ಯಾರಿಗಾದ್ರೂ ಚುಚ್ಕೊಳ್ಳಿ, ನಿಮ್ಮ ಆಟನ ನೀವು ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಅಶ್ವಿನಿಗಳು ಅವ್ರು ಹೇಳ್ತಾರೆ ನಿಮ್ಮೊಂದು ವ್ಯಕ್ತಿತ್ವ ಈಚೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಬ್ರದ್ದು ತೇಜೋವಧೆ ಮಾಡ್ದಂಗೆ ಆಗ್ಲಿಲ್ವಾ? ಧ್ರುವಂತವ್ರು ಏನ್ ಮಾಡಿದ್ರು ಇಲ್ಲಿ ರಕ್ಷಿತ್ ಅವ್ರಿಗೆ, ಹಂಗಂದ್ರೆ ಇದು ತೇಜೋವಧೆ ಮಾಡ್ದಂಗಲ್ವಾ? ಇಲ್ಲಿ ಇವ್ರುಗಳು ಮಾಡಿದ್ರೆ ಮಾತ್ರ ಕರೆಕ್ಟು, ಬೇರೆಯವ್ರ ಏನ ಮಾಡ್ಬಿಟ್ರೆ ತುಂಬಾ ಓವರ್ ಆಗಿ ಮಾತಾಡ್ಬಿಟ್ಟ ಅವನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯ ಇಲ್ಲಿ ಕೊನೆಯದಾಗಿ ಒಂದು ವರ್ಡ್ ಹೇಳ್ತಾರೆ, ನಮ್ಗೆ ಅಷ್ಟೊಂದು ಅಗೌರವ ತೋರ್ತಾ ಇದ್ದಾರೆ ಅಂತಂದ್ರೆ ಆ ಜಾಗದಲ್ಲಿ 1 ಸೆಕೆಂಡ್ ಕೂಡ ಇರಬೇಕು ಅಂತ ಅಂದ್ಬಿಟ್ಟು ಅನ್ಸಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಫಸ್ಟ್ ಆಫ್ ಆಲ್ ಈ ಒಂದು ವರ್ಡ್ ಹೇಳಿದಾರಲ್ಲ, ಈಗಲೇ ಡೋರ್ ಓಪನ್ ಮಾಡಿ ಕಳಿಸ್ಬಿಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಯಾಕಂತಂದ್ರೆ ಅವ್ರಿಗೆ ಇಷ್ಟ ಇಲ್ವಲ್ಲ, ಕಳಿಸ್ಬಿಡಿ, ಯಾಕೆ ಬಲವಂತವಾಗಿ ಇಲ್ಲಿ ಇಟ್ಕೊಂತೀರಾ? ಇದೇ ರೀತಿ ಶೋಭಾ ಶೆಟ್ಟಿ ಅವರು ಕೂಡ ಹೇಳಿದಾಗ ಇಲ್ಲಿ ಡೋರ್ ಓಪನ್ ಮಾಡಿಸ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕಳಿಸಿದ್ರು. ಅದೇ ರೀತಿ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನು ಕೂಡ ಇಲ್ಲಿ ಈಚೆ ಕಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಸುಮಾರು 2ನೇ ಸತಿ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ರಘು ಅವ್ರು ಎಂಟ್ರಿ ಕೊಟ್ಟಾಗೂ ಕೂಡ ಈ ಒಂದು ವರ್ಡ್ ಇಲ್ಲಿ ಹೇಳಿದ್ರು, ನಮ್ಗೆ ಮಾನ ಮರ್ಯಾದೆನ ಇಲ್ವಾ, ಯಾಕಂದ್ರೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸದ್ಯ ಇವಾಗೂ ಕೂಡ ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಅಗೌರವ ತೋರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇವರು ಅಶ್ವಿನಿ ಗೌಡ ಅವರು ಯಾರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ವೀಕ್ಷಕರೇ, ನೀವು ಕರೆಕ್ಟ್ ಆಗಿ ಹೇಳಿ, ಇಲ್ಲಿ ಅಶ್ವಿನಿ ಗೌಡ ಅವರು ಯಾರ್ಯಾರಿಗೆ ಗೌರವ ಕೊಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವ್ರು ಮಾತಾಡ್ತಾರೆ, ಅವ್ರಿಗೆಲ್ಲರೂ ಕೂಡ ಅಗೌರವ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ವರ್ಡ್ ಕೂಡ ಇಲ್ಲಿ ಹೇಳ್ತಾರೆ, ಬದುಕ್ತಾ ಇರೋದೇ ಮರ್ಯಾದೆಗೋಸ್ಕರ ಅಂತ ಅಂದ್ಬಿಟ್ಟು. ಅಂದ್ರೆ ಎಲ್ಲರೂ ಕೂಡ ಬದುಕೋದು ಇಲ್ಲಿ ಮರ್ಯಾದೆ ಬಿಟ್ಬಿಟ್ಟು ಬದುಕ್ತಾ ಇದಾರ. ಪ್ರತಿಯೊಬ್ರು ಕೂಡ ಮರ್ಯಾದೆಗೋಸ್ಕರನೇ ಇಲ್ಲಿ ಬದುಕೋದು, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಾನೆ ಇಲ್ಲಿ ಬದುಕೋದು. ಇಲ್ಲಿ ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂತಂದ್ರೆ ಅವ್ರು ಏನೇ ಮಾಡೋದು ಸರಿ ಅಂತ ಅಂದ್ಬಿಟ್ಟು ಇವಾಗ ಅಶ್ವಿನಿ ಗೌಡ ಅವ್ರ ತಲೆಯಲ್ಲಿ ಇದೆಯಲ್ಲ, ಇದನ್ನ ಅವ್ರ ತಲೆಯಿಂದ ತೆಗೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಇಲ್ಲಿ ಗಿಲ್ಲಿ ಅವ್ರನ್ನ ಬೇಕು ಅಂತಾನೆ ಇಲ್ಲಿ ಅವ್ರ ಮೇಲೆ ಪಾಸಿಟಿವ್ ಇದ್ರು ಕೂಡ ನೆಗೆಟಿವ್ ಆಗ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದಾರೆ ಏನೋ ಗೊತ್ತಿಲ್ಲ. ನಿನ್ನೆ ಕೂಡ ನೀವು ನ್ಯೂಸ್ ನೋಡಿರ್ಬೋದು, ನಾನು ಕೂಡ ಇಲ್ಲಿ ಲೈವ್ ಅಲ್ಲಿ ಬಂದ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದೆ, ಗಿಲ್ಲಿ ನಟ ಅವ್ರ ಮೇಲೆ ಕೇಸ್ ಆಗಿದೆ ಅಂತ ಅಂದ್ಬಿಟ್ಟು. ಏನು ಈ ಸೀಸನ್ ಗಿಲ್ಲಿ ನಟ ಅವ್ರಿಗೆ ಗೆಲ್ಬಾರ್ದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರೇ, ಯಾಕಂದ್ರೆ ಇಷ್ಟೊಂದು ಸಪೋರ್ಟ್ ಸಿಗ್ತಿದೆಯಲ್ಲ, ಬೇರೆಯವ್ರನ್ನ ಗೆಲ್ಲಿಸ್ಬೇಕು, ಅಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಏನಾದ್ರೂ ಗೆಲ್ಲಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಈ ತರ ಡೌಟ್ಗಳು ಬಂದ್ಬಿಡುತ್ತೆ ಈ ರೀತಿಯಾದ ಪ್ರೋಮೋಗಳು ನೋಡಿದಾಗ. ಇಲ್ಲಿ ಗಿಲ್ಲಿ ನಟ ಅವರು ಅಷ್ಟೊಂದು ಏನು ಬೈದೇ ಇಲ್ಲ, ಮತ್ತೆ ಇಲ್ಲಿ ಅಗೌರವ ಕೂಡ ಇಲ್ಲಿ ತೋರಿಸಿಲ್ಲ. ಇಲ್ಲಿ ಅಗೌರವ ಕೊಡ್ತಾ ಇದಾರೆ, ನನಗೆ ಗೌರವ ಇಲ್ದಿರೋ ಕಡೆ ನಾನು ಒಂದು ಕ್ಷಣನೂ ಕೂಡ ಇಲ್ಲಿ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಧನುಷ್ ಅವರು ಕೂಡ ಇಲ್ಲಿ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಟೋಟಲ್ ಆಗಿ ಅಶ್ವಿನಿ ಗೌಡ ಅವ್ರ ಹತ್ರ ಬರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಈ ರೀತಿಯಾಗಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಒಪಿನಿಯನ್. ಸೊ ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ, ಮತ್ತೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.